ಸ್ನೇಹಿತರೆ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಅಮೆರಿಕಾಗೆ ಮತ್ತೊಂದು ಬೆದರಿಕೆ ಶುರುವಾಗಿದೆ ಅಂತ ಹೇಳಬಹುದು, ಅಥವಾ ಸ್ವಯಂ ಪ್ರೇರಿತವಾಗಿ ಟ್ರಂಪ್ ಹೆದರುಕೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ರೀತಿಯ ನೇರ ನಿದರ್ಶನಗಳು ಇದೆ, ನೇರ ಕಾರಣಗಳು ಇದೆ. ಕೇವಲ ಊಹಾಲೋಕದಲ್ಲಿ ಭ್ರಮ ಲೋಕದಲ್ಲಿ ಟ್ರಂಪ್ ತೇಲಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಕಾರಣ ಚೀನಾದಲ್ಲಿ ನಡೆದಂತಹ ಶಕ್ತಿ ಪೆರೇಡ್. ಹಾಗಾದ್ರೆ ಏನಿದು ಪೆರೇಡ್? ವಿಕ್ಟರಿ ಪೆರೇಡ್ ಅನ್ನ ಚೀನಾ ಮಾಡಿದಕ್ಕೆ ಕಾರಣ ಏನು? ಚೀನಾದವರು ವಿಕ್ಟರಿ ಪೆರೇಡ್ ಅನ್ನ ಮಾಡಿದ್ರೆ ಅಮೆರಿಕಾಗೆ ಏನ್ ನಷ್ಟ? ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಪ್ರತಿ ವರ್ಷ ಕೂಡ ಸೆಪ್ಟೆಂಬರ್ 3ನೇ ತಾರೀಕು ಚೈನಾ ದೇಶದವರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ, ಅಂದ್ರೆ ವಿಕ್ಟರಿ ಡೇ ಪೆರೇಡ್ ಅನ್ನ ಮಾಡ್ತಾರೆ. ಹೌದು, ಜಪಾನ್ನ ವಿರುದ್ಧ 2ನೇ ಮಹಾಯುದ್ಧದಲ್ಲಿ ಗೆದ್ದಂತಹ ಚೀನಾ ಅಂದಿನಿಂದ ಇಂದಿನವರೆಗೂ ಕೂಡ ಈ ಒಂದು ವಿಕ್ಟರಿ ಡೇ ಪೆರೇಡ್ ಅನ್ನ ಮಾಡ್ತಾರೆ. ಯುದ್ಧದಲ್ಲಿ ನಾವು ಗೆದ್ವಿ, ಜಪಾನ್ ಅವರು ನಮಗೆ ಶರಣಾಗತಿಯಾದ್ರು. ಹೀಗಾಗಿ ಪ್ರತಿ ವರ್ಷವನ್ನು ಕೂಡ ನಾವು ಸೆಪ್ಟೆಂಬರ್ 3ನೇ ತಾರೀಕು ವಿಕ್ಟರಿ ಡೇ ಆಗಿ ಆಚರಣೆ ಮಾಡ್ತೀವಿ ಅಂತ ಆ ಒಂದು ದಿನ ತಮ್ಮಲ್ಲಿರ್ತಕ್ಕಂಥ ಎಲ್ಲಾ ಶಸ್ತ್ರಾಸ್ತ್ರಗಳು ಸೇರಿದಂತೆ ಸೈನಿಕರ ಬಲವನ್ನ ಬಳಸಿಕೊಂಡು ಈ ಒಂದು ವಿಕ್ಟರಿ ಡೇ ಪೆರೇಡ್ ಅನ್ನ ನಡೆಸ್ತಾರೆ. ಹೌದು, ಈಗ ಕ್ಸಿ ಜಿನ್ಪಿಂಗ್ ನೇತೃತ್ವದಲ್ಲಿ ಈ ಒಂದು ಪೆರೇಡ್ ನಡೆದಿದ್ದು, ಈ ಪೆರೇಡ್ ನೋಡಿದಂತಹ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಸುದೀರ್ಘ ಒಂದು ತಮ್ಮ ಅನಿಸಿಕೆಯನ್ನ ಶೇರ್ ಮಾಡಿಕೊಂಡಿದ್ದು, ಒಂದು ಟ್ವೀಟ್ ಅನ್ನ ಮಾಡಿದ್ದು. ಆ ಒಂದು ಸಾಲುಗಳು ಏನಿತ್ತಿಲ್ಲ, ಅದೀಗ ಎಲ್ಲೋ ಒಂದ್ ಕಡೆ ಟ್ರಂಪ್ ಹೆದರುಕೊಂಡಿದ್ದಾರೆ ಅನ್ನುವಂತಹ ಸಂದೇಶವನ್ನ ಸಾರ್ತಾ ಇದೆ. ಹೌದು, ಮಿಲಿಟರಿಯಲ್ಲಿ ತಾವು ಎಷ್ಟು ಶಕ್ತಿಶಾಲಿಗಳು ಅಂತ ತೋರಿಸ್ಕೊಳ್ಳಿಕ್ಕೆ ಇದೀಗ ಚೀನಾದವರು ಈ ಒಂದು ಪೆರೇಡ್ ಅನ್ನ ನಡೆಸಿದ್ದಾರೆ. ಹೌದು, ಚೈನಾ, ರಷ್ಯಾ, ನಾರ್ತ್ ಕೊರಿಯಾ ಇದೀಗ ತನ್ನ ವಿರುದ್ಧ ಯುದ್ಧದ ಷಡ್ಯಂತ್ರ ಮಾಡ್ತಿದೆ ಅನ್ನುವಂತಹ ಆರೋಪವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಚೀನಾ ದೇಶ ಕೇವಲ ತನ್ನ ವಿಕ್ಟರಿ ಡೇ ಸೆಲೆಬ್ರೇಷನ್ ಅನ್ನ ಮಾಡಿದ್ದೇ ಹೊರತು ಯಾವುದೇ ಕಾರಣಕ್ಕೂ ಅಮೆರಿಕದ ವಿರುದ್ಧ ಯುದ್ಧ ಮಾಡ್ತೀನಿ ಅಂತ ಎಲ್ಲಿಯೂ ಕೂಡ ಹೇಳ್ಕೊಂಡಿಲ್ಲ. ಬಟ್ ಅಮೆರಿಕಾಗೆ ಈ ಒಂದು ಕಲ್ಪನೆ ಯಾಕೆ ಬಂದಿದೆ ಅಪ್ಪ ಅಂತ ಹೇಳಿದ್ರೆ, ಈ ಒಂದು ಪೆರೇಡ್ ನಲ್ಲಿ 26 ದೇಶದ ನಾಯಕರು ಭಾಗಿಯಾಗಿದ್ದನ್ನ ನೋಡಿ ಅದೀಗ ಟ್ರಂಪ್ಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ತಡ್ಕೊಳಕ್ ಆಗ್ತಿಲ್ಲ. ಎಲ್ಲೋ ಒಂದ್ ಕಡೆ ಇರುವೆ ಬಿಟ್ಟಂಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಭಾರತದ ವಿರುದ್ಧನೂ ಕೂಡ ಇದೇ ರೀತಿಯ ತಂತ್ರಗಾರಿಕೆಯನ್ನ ಅಮೆರಿಕ ಮಾಡ್ತಾ ಇರುವಂತದ್ದು. ಸೊ ಈಗ ಚೈನಾ ವಿರುದ್ಧವೂ ಕೂಡ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ತಾನು ಸಾಚ ಅಂತ ಕರೆಸ್ಕೊಳ್ಳಿಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿದ್ಧತೆಯನ್ನ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಇದೀಗ ಕ್ಸಿ ಜಿನ್ಪಿಂಗ್ ಇದಾರಲ್ಲ, ಇವರು ಆಧುನಿಕ ಮಾವು ಅಂತಲೇ ಕರೆಸ್ಕೊಳ್ತಾರೆ. ನಾನು ಮಾವೋ ರೀತಿ ಎಲ್ಲಾ ರೀತಿಯ ಒಂದು ರಾಜಕಾರಣವನ್ನ ಮಾಡ್ತೀನಿ, ನಮ್ಮ ದೇಶವನ್ನ ಮುನ್ನೆಲೆಗೆ ತರ್ತೀನಿ ಅನ್ನುವ ರೀತಿಯಲ್ಲಿ ಈಗ ಮಾವೋ ರೀತಿ ಅವರು ಒಂದು ಸೂಟ್ ಅನ್ನ ಧರಿಸಿದ್ರು. ಅದನ್ನ ಮಾವೋ ಸೂಟ್ ಅಂತಾನೆ ಕರೀತಾರೆ. ಅಲ್ಲಿ ಆ ಒಂದು ಮಾವೋ ಸೂಟ್ ಅನ್ನ ಧರಿಸಿಕೊಂಡು ತಮ್ಮ ಮಿಲಿಟರಿಯಲ್ಲಿ ಇರ್ತಕ್ಕಂತ ಒಂದು ಶಕ್ತಿಯನ್ನ ಈ ಒಂದು ವಿಕ್ಟರಿ ಡೇ ಪೆರೇಡ್ ನಲ್ಲಿ ಕ್ಸಿ ಜಿನ್ಪಿಂಗ್ ಮಾಡ್ತಾರೆ. ಸೊ ಈ ಒಂದು ಸೂಟ್ ಇದೆಯಲ್ಲ, ಈ ಸೂಟ್ ಜೊತೆಗೆ 26 ದೇಶದ ನಾಯಕರು ಭಾಗಿಯಾಗ್ತಾರೆ. ಅಲ್ಲಿ 26ರಲ್ಲಿ ಪಾಕಿಸ್ತಾನ ಒಂದು ಬಿಟ್ಟಾಕ್ರಿ, ಯಾಕಂದ್ರೆ ಶಹಬಾಜ್ ಶರೀಫ್ ಇದಾರಲ್ಲ, ಅವರು ಒಂದ್ಸಲ ಅಮೆರಿಕದ ಪರ ಇರ್ತಾರೆ, ಒಂದ್ಸಲ ಚೀನದ ಪರ ಇರ್ತಾರೆ, ಒಂದ್ಸಲ ರಷ್ಯಾದ ಪರ ಇರ್ತಾರೆ. ಆ ಯಪ್ಪನ್ ನಂಬಕ್ಕಾಗಲ್ಲ. ಆ ಯಪ್ಪನ್ ಬಿಟ್ಟಾಕಿ 25 ದೇಶದ ನಾಯಕರು ಈ ಒಂದು ಪೆರೇಡ್ ನಲ್ಲಿ ಭಾಗಿಯಾಗ್ತಾರಲ್ಲ, ಹಾಗಾಗಿ ಅಮೆರಿಕಾಗೆ ಎಲ್ಲೋ ಒಂದ್ ಕಡೆ ನಡುಕ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ತನ್ನ ಅಲಯನ್ಸ್ ಇದೆಯಲ್ಲ, ಅಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧ ನಾನು ಸಿದ್ಧವಾಗಿದ್ದೀನಿ ಅನ್ನೋ ರೀತಿ ತೆರೆದ ವಾಹನದಲ್ಲಿ ಯಾವಾಗ ಕ್ಸಿ ಜಿನ್ಪಿಂಗ್ ಅವರು ಬರ್ತಾರೋ ಅದೆಲ್ಲೋ ಒಂದ್ ಕಡೆ ಅಮೆರಿಕಾಗೆ, ಪಾಶ್ಚಿಮಾತ್ಯ ರಾಷ್ಟ್ರ ಅಂತ ಅಂದ್ರೆ ಇದು ಅಮೆರಿಕಾನೇ, ಅಮೆರಿಕಾದ ವಿರುದ್ಧ ಏನೋ ನಡೆಸ್ತಿದ್ದಾರೆ ಅನ್ನುವಂತಹ ಅಂದಾಜಿಗೆ ಇದೀಗ ಅಮೆರಿಕ ಬಂದಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಡೈನಾಮಿಕ್ ಲೀಡರ್ ಅಂತ ಕರೆಸ್ಕೊಳ್ತಿರ್ತಕ್ಕಂಥ ಪುತಿನ್ ಹಾಗೆ ಕಿಮ್ ಜಾಂಗ್ ಹುನ್ ಇವರು ಅಮೆರಿಕಾಗೆ ಇವರೆಲ್ಲರೂ ಸೇರ್ಕೊಂಡು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ
ಟ್ರಂಪ್ ತಲೆಯಲ್ಲಿ ಓಡ್ತಿರ್ತಕ್ಕಂಥ ಲೆಕ್ಕಾಚಾರ. ಯಾಕಂತಂದ್ರೆ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ಪುತಿನ್ ಕೂಡ ಆ ಒಂದು ಪೆರೇಡ್ ನಲ್ಲಿ ಭಾಗವಹಿಸಿರ್ತಾರೆ. ಕಿಮ್ ಜಾಂಗ್ ಹುನ್ ಈತನು ಕೂಡ ಆ ಒಂದು ಪೆರೇಡ್ ನಲ್ಲಿ ಭಾಗವಹಿಸಿರ್ತಾನೆ. ಸೊ ಹಾಗಾಗಿ ಚೈನಾ, ರಷ್ಯಾ, ನಾರ್ತ್ ಕೊರಿಯಾ ಎಲ್ಲರೂ ಸೇರ್ಕೊಂಡು ಅಮೆರಿಕಾದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೆದರ್ಕೊಂಡು ಈಗ ಒಂದು ಸಂದೇಶವನ್ನ ಟ್ರಂಪ್ ರವಾನೆ ಮಾಡಿರುವಂತದ್ದು. ಯಾಕಪ್ಪ ಅಂತಂದ್ರೆ ಅಮೆರಿಕಾದವರ ತ್ಯಾಗ ಬಲಿದಾನವನ್ನ ಇದೀಗ ಕ್ಸಿ ಜಿಂಪಿಂಗ್ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದನ್ನ ನೆನಪಿಸ್ಕೊಳ್ಬೇಕು. ಈ ಒಂದು ವಿಕ್ಟರಿ ಡೇ ಪೆರೇಡ್ ಅನ್ನ ನೀವೇನ್ ಮಾಡ್ತಿದಾರಲ್ಲ ಅದಕ್ಕೆ ಕಾರಣ ನಾವು ಕೂಡ ಹೌದು. ಜಪಾನ್ ಮೇಲೆ ನೀವು ಯುದ್ಧ ಮಾಡಿದಾಗ ನಿಮ್ಮನ್ನ ಜಪಾನ್ ವಿರುದ್ಧ ಗೆಲ್ಲುವಂತೆ ಮಾಡಿದ್ದೆ ನಾವು. ನೀವು ನಮ್ಮನ್ನ ನೆನಪು ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡೋದ್ರ ಜೊತೆಗೆ ಈಗ ನೀವೆಲ್ಲ ಏನ್ ಸೇರ್ಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡಿದಿರಲ್ಲ, ನೀವು ಯುದ್ಧ ಅಥವಾ ಶಾಂತಿಯ ವಾತಾವರಣವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಒಂದು ಸುದೀರ್ಘವಾದ ಲೆಟರ್ ಅನ್ನ ಅಥವಾ ಸುದೀರ್ಘವಾದ ಒಂದು ಪೋಸ್ಟ್ ಅನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂತದ್ದು. ಎಲ್ಲೋ ಒಂದ್ ಕಡೆ ಅಮೆರಿಕದ ಅಧ್ಯಕ್ಷನಿಗೆ ಭಯ ಉಂಟಾಗಿದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಈ ಒಂದು ಪೆರೇಡ್ ಮಾಡಿದ್ರಲ್ಲ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು, ಅದು ಸುಮಾರು 13,000 ಕಿಲೋಮೀಟರ್ ಇತ್ತಂತೆ ಆ ಒಂದು ಪೆರೇಡ್. ಆ ಶಸ್ತ್ರಾಸ್ತ್ರಗಳು, ಮಿಸೈಲ್ಸ್ ಎಲ್ಲಾನು ಇತ್ತಲ್ಲ, ಅದೆಲ್ಲವನ್ನ 13,000 ಕಿಲೋಮೀಟರ್ನಷ್ಟು ಈ ಒಂದು ಪೆರೇಡ್ ಅನ್ನ ಮಾಡಿರುವಂತದ್ದು. ಸೊ ಈಗ ಅಮೆರಿಕದವ್ರಿಗೆ ಯಾಕೆ ಭಯಪ್ಪ ಅಂತ ಹೇಳಿದ್ರೆ 10ರಿಂದ 11,000 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಈ ಚೀನಾದ ರಾಜಧಾನಿ ಬೀಜಿಂಗ್ ಇಂದ ಹಿಡಿದು ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ಗೆ ಕೇವಲ 10ರಿಂದ 11,000 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಸೊ ಇವರು 13,000 ಶಸ್ತ್ರಾಸ್ತ್ರಗಳ ಪೆರೇಡ್ ಅನ್ನ ನಡೆಸಿರೋದು ಎಲ್ಲ ಒಂದ್ ಕಡೆ ಅಮೆರಿಕಾಗೆ ಬಿಸಿ ತುಪ್ಪ ಆಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಇವರು ನಮ್ಮ ಮೇಲೆ ಯುದ್ಧವನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಬಿಟ್ಟಿದ್ದಾರೆ ಅನ್ನುವಂತಹ ಆಲೋಚನೆಯಲ್ಲಿ ಅವ್ರು ಇರುವಂತದ್ದು. ಸೊ ಈ ಒಂದು ಪೆರೇಡ್ ಇದೆಯಲ್ಲ, ಈ ಪೆರೇಡ್ ಅಲ್ಲಿ ನಮ್ಮ ಮೋದಿಯವರು ಭಾಗವಹಿಸ್ತಾ ಇರೋದು ಉತ್ತಮ ಅಂತ ಹೇಳಬಹುದು. ಯಾಕಂತಂದ್ರೆ ಜಪಾನ್ ಹಾಗೆ ನಮ್ಮ ಭಾರತದ ದೇಶದ ನಡುವೆ ಯಾವುದೇ ರೀತಿಯ ವೈಮನಸ್ಸು ಇಲ್ಲ, ಇಬ್ರು ಕೂಡ ಚೆನ್ನಾಗಿದ್ದೀವಿ. ಈಗ ಜಪಾನ್ ವಿರುದ್ಧ ಚೀನಾ ಎಲ್ಲಾದ್ರೂ ಸಮರ ಸಾರಿದ್ರೆ ಜಪಾನ್ಗೆ ನಾವು ಮೋಸ ಮಾಡ್ದಂಗಾಗುತ್ತೆ. ಈಗ ಇಲ್ಲಿ ಹೋದ್ವಿ ಅಂತಂದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗೂ ನಮ್ಮ ಸಂಬಂಧ ಚೆನ್ನಾಗಿದೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ಒಂದ್ ಕಡೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೂ ಕೂಡ ಕೋಪ ಬರುತ್ತೆ. ಸೊ ಮೋದಿಯವರು ಅಲಿಪ್ತ ನೀತಿಯನ್ನ ಅನುಸರಿಸಿಕೊಂಡು ಹೆಂಗೋ ನುಡಿಸ್ಕೊಂಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಈಗ ಚೀನಾ ಹಾಗೆ ರಷ್ಯಾ ಮತ್ತೆ ನಾರ್ತ್ ಕೊರಿಯಾದ ಮೇಲೆ ಅಮೆರಿಕಾಗೆ ಡೌಟ್ ಶುರುವಾಗಿದೆ, ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ. ಈ ಅಪ್ಪನ್ಗೆ ಏನೇನ್ ಅನ್ಸುತ್ತೋ ಎಲ್ಲಾನು ಅಸ್ಯೂಮ್ ಮಾಡ್ಕೊಂತಾ ಇರ್ತಾನೆ. ಬಟ್ ಯಾವಾಗ ಏನಾಗುತ್ತೋ ಹೇಳಕ್ಕಾಗಲ್ಲ. ಅಷ್ಟು ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳನ್ನ ಚೀನಾ ಪೆರೇಡ್ ನಲ್ಲಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಿದೆ ಅಂತ ಹೇಳಿದ್ರೆ ಹೇಳಿಕ್ ಬರೋದಿಲ್ಲ, ಏನ್ ಬೇಕಾದ್ರೂ ಆಗಬಹುದು. ಬಟ್ ಈ ಅಪ್ಪನ್ ಥಿಂಕಿಂಗ್ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಮುಟ್ಟಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.